ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2025 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಭಾಳ ಸ್ಟೂಡೆಂಟ್ಸ್ ನನಗೆ ಲಾಸ್ಟ್ ಇಯರ್ ಟೋಟಲ್ ಎಷ್ಟು ಶೀಟ್ ಇತ್ತು ಮತ್ತು ಕಟಾಪ್ ಏನಿತ್ತು, ಈ ವರ್ಷ ಏನಾಗ್ಬೋದು, ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಲಾಸ್ಟ್ ಇಯರ್ ಯಾವ್ಯಾವ ಕೆಟಗರಿಗೆ ಎಷ್ಟು ಶೀಟ್ ಇದೆ ಅಂತ ಇಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀನಿ. ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫಸ್ಟ್, ಆಮೇಲೆ ಕಟಾಪ್ ಕೂಡ ಬರ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ಈಗ ಟೋಟಲ್ ಸೀಟ್ಸು 1G ಕೆಟಗರಿಗೆ ಅಂದರೆ 1 ಜನರಲ್ ಕೆಟಗರಿಗೆ 125 ಇದೆ. 1 ಕನ್ನಡ ಮೀಡಿಯಮ್ ಕೆಟಗರಿ 1 ಕನ್ನಡ ಮೀಡಿಯಮು, ಕೆಟಗರಿ 1 ರೂರಲ್ ಮೀಡಿಯಮ್ಗೆ 23 ಸೀಟ್ಸ್ ಇದೆ. ಓಕೆ ಫ್ರೆಂಡ್ಸ್, ಲಾಸ್ಟ್ ಇಯರು 3 ಕಾಲೇಜು ಸೀಟ್ಸ್ ಇನ್ಕ್ರೀಸ್ ಆಗಿದ್ದು, ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಓಕೆ, ಇದು ಫಸ್ಟ್ ನೋಡ್ಕೊಳ್ಳಿ ಎಷ್ಟೆಷ್ಟು ಇತ್ತಂತ. 2AGಗೆ 465. ಸೊ ಇದರ ಅರ್ಥ ಏನಂದರೆ 465 2AGಗೆ ಇದ್ದರೆ ನಿಮ್ದು ಏನಾರ ಕೆಟಗರಿ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು 1.5 ಲ್ಯಾಕ್ ಅಂದ್ಕೊಳ್ಳಿ. 1.5 ಲ್ಯಾಕ್ಗಳು ನಮ್ಮ ಸ್ಟೇಟಲ್ಲಿ 465 ಸ್ಟೂಡೆಂಟು ಇರಬಾರ್ದು, ಅದಕ್ಕಿಂತ ಕಡಿಮೆ ಇದೆ ನಿಮಗೆ ಸಿಗೋ ಚಾನ್ಸ್ ಇದೆ ಅಂತ ಅರ್ಥ. ನಾನು ಹೇಳೋದು ಅರ್ಥ ಆಯಿತಾ ನಿಮಗೆ? ಯಾಕಂದರೆ 2AG 465 ಅಂದರೆ ನಮ್ಮ ಕರ್ನಾಟಕದಲ್ಲಿ 465 ಟೋಟಲ್ ಸೀಟ್ಸ್ ಇದೆ 2AGಗೆ. ಇನ್ನೊಂದು 3 ಸೀಟ್ಸ್ ಇನ್ಕ್ರೀಸ್ ಇದೆ. ಓಕೆ, ಅದೊಂದು 12 ಸೀಟ್ಸ್ ಅಂದರೆ 12 ಕೆಟಗರಿ 2Aಗೆ ಸ್ವಲ್ಪ ಕಡಿಮೆ ಇದೆ. ಓಕೆ, ಆಲ್ಮೋಸ್ಟ್ ಒಂದು 470 ಅಂದ್ಕೊಳ್ಳಿ. ಓಕೆ, 5 ಸೀಟ್ಸ್ ಇನ್ಕ್ರೀಸ್ 470 ಅಂದ್ಕೊಂಡ್ರು. 470 ಸ್ಟೂಡೆಂಟ್ಸ್ ಇರಬಾರ್ದು ನಿಮ್ಮ ಕೆಟಗರಿ ಕೆಳಗಡೆ ನಮ್ಮ ಸ್ಟೇಟಲ್ಲಿ. ಸೊ ನಿಮ್ಗೆ ಯಾವಾಗ ಗೊತ್ತಾಗುತ್ತಂದರೆ ನಮ್ಮ ಸ್ಟೇಟ್ದು ರ್ಯಾಂಕ್ ಬಿಡ್ತಾರಲ್ಲ, ಅಂದರೆ ನೀವು ರಿಜಿಸ್ಟ್ರೇಷನ್ ಯಾರ್ಯಾರು ಮಾಡಿದಂತ ಬಿಡ್ತಾರಲ್ಲ, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಜನ ಯಾವ್ಯಾವ ಕೆಟಗರಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೊಂದು ಐಡಿಯಾ ಬಂದರೆ ಅವಾಗ ಗೊತ್ತಾಗುತ್ತೆ. ಓಕೆ, ಬಟ್ ಅದರಿಗೆ ಟೋಟಲ್ ಸೀಟ್ಸು ನಿಮ್ಗೆ ಗೊತ್ತಿರಲಿ ಆಯಿತಾ. 2BGಗೆ 125, 2BKಗೆ 7. ಓಕೆ, ಅದೇ ರೀತಿ ನೆಕ್ಸ್ಟು 2BRಗೆ 23, 3AGಗೆ 124, 3AKಗೆ 7, 3AGಗೆ 23. ಓಕೆ, ನೆಕ್ಸ್ಟು GM 1361 ಇದೆ. ಓಕೆ, ಆಮೇಲೆ GMKಗೆ 84 ಲಾಸ್ಟ್ ಇಯರ್ ಇತ್ತು. ಓಕೆ, ನಾನು ಎಡಿಷನಲ್ ಸೀಟ್ಸ್ ಇನ್ನೂ ಹೇಳ್ತೀನಿ ನಿಮಗೆ. ಆಮೇಲೆ GMR ರೂರಲ್ಗೆ 254, SCGಗೆ 526, SC ಕನ್ನಡ ಮೀಡಿಯಮ್ಗೆ 32, SCRಗೆ 98. ಓಕೆ, ಆಮೇಲೆ SCKಗೆ 32. ಓಕೆ, STGಗೆ 217, STKಗೆ 13, STRಗೆ 40. ಟೋಟಲು 3862 ಪ್ಲಸ್ಸು ಒಂದು ಎಡಿಷನಲ್ ಸೀಟ್ ಇತ್ತು ಆಕ್ಸ್ಫರ್ಡ್ ಕಾಲೇಜಲ್ಲಿ 12 ಗೌರ್ಮೆಂಟ್ ಸೀಟ್ಸ್ ಎಕ್ಸ್ಟ್ರಾ ಇತ್ತು. ಓಕೆ, ಇದು ಬಿಟ್ಟು ಏನಂದರೆ ಮೇನು ಈ 3 ಕಾಲೇಜು ಇನ್ಕ್ರೀಸ್ ಆಗಿತ್ತು ಲಾಸ್ಟ್ ಇಯರು. ಓಕೆ, ಟೋಟಲ್ 50 ಸೀಟ್ಸು. ಓಕೆ, ಅದರಲ್ಲಿ ನಿಮಗೆ GMP ಪ್ರೈವೇಟ್ ಸೀಟ್ಸ್ ಎಲ್ಲ, ಆದರೆ ಗೌರ್ಮೆಂಟ್ ಸೀಟ್ಸು 12 ಇನ್ಕ್ರೀಸ್ ಆಗಿತ್ತು. ಸೊ ನೀವು ಅದಕ್ಕೆ 3862ಗೆ ಇವು 3 36 ಸೀಟ್ಸು ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಯಾವುದಕ್ಕೆ ಅಂದರೆ ಇದಕ್ಕೆ 3862ಗೆ ಇದೊಂದು 12. ಓಕೆ, 48 ಸೀಟ್ಸು ಅಂದರೆ ನೀವು ಆರಾಮ್ಸು ನಿಮಗೆ 4000 ಸೀಟ್ಸು. ಓಕೆ, ಸೊ ಇದು ಟೋಟಲ್ ಸೀಟ್ಸ್ ಆಯಿತಾ ನಿಮಗೆ ಅರ್ಥ ಆಗಲಿ. ಮತ್ತು ಮೇನ್ ಸೀಟ್ಸ್ಗೆ ಅರ್ಥ ಆದ್ರೆ ಗೊತ್ತಾಗ. ಮತ್ತು ಈ ವರ್ಷ ಸೀಟ್ ಮೆಟ್ಸ್ ಬಿಟ್ಟ ಮೇಲೆ ಐಡಿಯಾ ಸಿಗುತ್ತೆ ನಿಮಗೆ. ಯಾವ್ದಾದ್ರು ಹೊಸ ಕಾಲೇಜ್ ಐಡಿಯಾ ಆಗಿತ್ತು ಅಂದರೆ ಸೀಟ್ ಮೆಟ್ಸ್ ಕೂಡ ಬಿಡ್ತಾರೆ. ಇದು ಲಾಸ್ಟ್ ಇಯರ್ದು ನಾನು ಹೇಳ್ತಾ ಇರೋದು. ಓಕೆ, ನೆಕ್ಸ್ಟು ಇದು ಕಣಚೂರು MUG ಕಾಲೇಜು 3 ಕಾಲೇಜಿಗೆ ಲಾಸ್ಟ್ ಇಯರ್ ಆ್ಯಡ್ ಆಗಿತ್ತು. ಟೋಟಲ್ 50 ಸೀಟ್ಸ್ ಆಗಿತ್ತು. 150 ಸೀಟ್ಸ್ ಆ್ಯಡ್ ಆಗಿತ್ತು. ಅದರಲ್ಲಿ GMP ಪ್ರೈವೇಟ್ ಸೀಟ್ಸ್ ಎಲ್ಲ ಬರುತ್ತೆ. ಗೌರ್ಮೆಂಟ್ ಸೀಟ್ಸ್ 12 ಆ್ಯಡ್ ಆಗಿತ್ತು ಆಯಿತಾ. ಅಂದರೆ 25% ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ಇದು ಬಿಟ್ಟು ಕಟಾಪ್ ಹೇಳ್ತೀನಿ ನಿಮಗೆ. ಇದು ಆಲ್ ಇಂಡಿಯಾ ರ್ಯಾಂಕು. ಓಕೆ, ನಿಮಗೆ ಮತ್ತು ಫಸ್ಟ್ ರೌಂಡ್ ಕಟಾಪ್ ಇದು. ಓಕೆ, ಆಮೇಲೆ ಇದು ಓನ್ಲಿ ಗೌರ್ಮೆಂಟ್ ಸೀಟ್ಸು, ಅಂದರೆ ಗೌರ್ಮೆಂಟ್ ಆ್ಯಂಡ್ ಸೆಮಿ ಗೌರ್ಮೆಂಟು. ಓಕೆ, ಕಟಾಪ್ದಿದು ಓನ್ಲಿ ಗೌರ್ಮೆಂಟ್ ಸೀಟ್ಸ್ ಅಂತಾರೆ ಅದಕ್ಕೆ ಆಯಿತಾ. ಯಾಕಂದರೆ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜು, ಇದು ಕಟಾಪು. ಓಕೆ ಫ್ರೆಂಡ್ಸ್, ಈಗ ಕಟಾಪ್ ನೋಡ್ಕೊಳ್ಳಿ. ಲಾಸ್ಟ್ ಇಯರು 91,000 1Gಗೆ 91,167 ಇತ್ತು. ಓಕೆ, ಅಂದರೆ ಇದು ಲಾಸ್ಟ್ ಇಯರ್ದು. ಅಲ್ಲಿ ನಮ್ಮ ಸ್ಟೇಟಲ್ಲಿ 1Gಗೆ ಅಲ್ಲಿ ನಿಮಗೆ ಏನು ಟೋಟಲ್ ಸೀಟ್ಸ್ ಇಲ್ಲ, ಅಷ್ಟು ಜನ ಅಷ್ಟು ಒಳಗಡೆ ಇದ್ದರು ಅಂತ ಅರ್ಥ. ಓಕೆ, ಈ ವರ್ಷ ಎಷ್ಟು ಜನ ಅಂತ ಹೇಳಕ್ಕೆ ಬರೋಲ್ಲ, ಆದರೆ ನೀವು ಪ್ಲಸ್ ಆರ್ ಮೈನಸ್ ಅನ್ಕೋಬೋದು. ಓಕೆ, ಪ್ಲಸ್ ಅಂದ್ಕೊಳ್ಳಿ, ಮೈನಸ್ ಅಂತ ಆಗೋಲ್ಲ, ಪ್ಲಸ್ ಅನ್ಕೋಬೋದು. ನಿಮಗೆ 1 ಲ್ಯಾಕ್ ತನಕ 1,05,000 ತನಕ ಇದ್ರೂ ಸಿಗೋ ಚಾನ್ಸಸ್ ಇದೆ 1Gಗೆ. ಆಮೇಲೆ ಇನ್ ಕೇಸ್ ನಿಮ್ಮದು ಕನ್ನಡ ಮೀಡಿಯಮು ರೂರಲ್ ಮೀಡಿಯಮ್ ಇದ್ದರೆ ಒಂದು 10,000 ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇದು ಬಿಟ್ಟು ಇನ್ ಕೇಸ್ ಕಡಿಮೆ ಜನ ಇದ್ದರೆ ಹೆಚ್ಚು ಹೋಗ್ಬೋದು. ಇನ್ ಕೇಸ್ ನಿಮ್ಮ 1G ಅವರು ನಮ್ಮ ಸ್ಟೇಟ್ ಅವ್ರು ಕಡಿಮೆ ಇದ್ದರೆ ನಿಮ್ಗೆ ಹೆಚ್ಚಾಗುತ್ತೆ. ಆದರೆ ನೀವು ಪ್ಲಸ್ ಆರ್ ಮೈನಸ್ಸು ಯಾವುದಕ್ಕಾದರೂ 15,000 10,000 ಪ್ಲಸ್ ಆರ್ ಮೈನಸ್ ಇಟ್ಕೊಳ್ಳಿ. ಓಕೆ, 2AGಗೆ ಅದೇ ರೀತಿ 89 ಇದ್ದರೆ 90,000 ಇದೆ. ನೀವು 1 ಲ್ಯಾಕ್ 1,05,000 ಆಗೋದ್ರೂ ಸಿಗೋ ಚಾನ್ಸಸ್ ಇದೆ. 2BGಗೆ 80,000 ಅಂದರೆ ನಿಮಗೆ 1 ಲ್ಯಾಕ್ ತನಕನೂ 95 1 ಲ್ಯಾಕ್ ತನಕ ಸಿಗೋ ಚಾನ್ಸ್ ಇದೆ. ಓಕೆ, ಈ ವರ್ಷ 3AGಗೆ 70,000, ಇದು 85 90 ತನಕ ಸಿಗೋ ಚಾನ್ಸ್ ಇದೆ. 3BGಗೆ ಲಾಸ್ಟ್ ಇಯರ್ ಕಟಾಪು 69,332 ಇತ್ತು. ಇದೇ ರೀತಿ ಈ ವರ್ಷ ಕೂಡ 85 ತನಕ ಇದ್ರೂ ಸಿಗೋ ಚಾನ್ಸ್ ಇರುತ್ತೆ. ಓಕೆ, ನೆಕ್ಸ್ಟು STGಗೆ 2,00,000
16,697 ಇತ್ತು ಲಾಸ್ಟ್ ಕಟಪ್ಪು ಎಸ್ ಟಿ ಜಿಗೆ. ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಎಲ್ಲರಿಗೂ ಎಲ್ಲ ಇಲ್ಲಿ ಯಾವುದಾದ್ರೂ ನಾನು ಜನರಲ್ ಅಷ್ಟೇ ಹೇಳಿದ್ದೀನಿ. ನೀವು ಕನ್ನಡ ಮೀಡಿಯಮ್ ರೂರಲ್ ಇದ್ದರೆ 10 to 15,000 ಆ್ಯಡ್ ಆನ್ ಮಾಡ್ಕೊಳ್ಳಿ. ಇನ್ ಕೇಸ್ 20,000 ಆ್ಯಡ್ ಆನ್ ಆಗುತ್ತೆ. ಯಾಕಂದರೆ ಯಾರು ಕನ್ನಡ ಮೀಡಿಯಮ್ ಇಲ್ಲಾಂದರೆ ಹೆಚ್ಚಾಗುತ್ತೆ. ಓಕೆ, ಯಾಕಂದ್ರೆ ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಇರೋರು ಕಡಿಮೆ ಇರ್ತಾರೆ, ಅದಕ್ಕೋಸ್ಕರ. ಓಕೆ, ಇದಕ್ಕೂ ಹಂಗೆ ಮಾಡ್ಕೊಳ್ಳಿ. 2,25,000 ತನಕ ಸಿಗೋ ಚಾನ್ಸ್ ಇರುತ್ತೆ. ಎಸ್ ಸಿ ಜಿಗೂ ಕೂಡ 223 ಇತ್ತು ಲಾಸ್ಟು. ಈ ವರ್ಷ ಕೂಡ 240 ತನಕ ಇರೋದು ಸಿಗೋ ಚಾನ್ಸ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್. ಇನ್ನೊಂದು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೇನು ಫ್ರೆಂಡ್ಸ್, ನಿಮ್ದು ಯಾವುದೇ ರ್ಯಾಂಕ್ ಬಂದರೆ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮದು 1,05,000 ಇದೆ ಅಂತ ಅಂದ್ಕೊಳ್ಳಿ. ಇದು ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತಂದರೆ, ಈ ವರ್ಷ 1,00,000 ಒಳಗಡೆ ಇರೋರು 1,95,000 1 to 99,000 ಅಥವಾ ಇಲ್ಲಿ 1,04,000 ಅಂದ್ಕೊಳ್ಳಿ. ಓಕೆ, 1,04,000. ಓಕೆ, 4,999 ಎಷ್ಟು ಜನ ಸ್ಟೂಡೆಂಟು ಕರ್ನಾಟಕದಲ್ಲಿದ್ದಾರೆ? 1 to 1,04,999. ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಕ್ಯಾಟಗಿರಿ ಅವರು, ಫಾರ್ ಎಕ್ಸಾಂಪಲ್ ನಿಮ್ಮದು 2AG ಅಂದ್ಕೊಳ್ಳಿ. ಕರ್ನಾಟಕದಲ್ಲಿ ಎಷ್ಟು ಜನ ಅದರಂತೂ ಮ್ಯಾಟ್ರ್ ಆಗುತ್ತೆ. ಅದು ಮ್ಯಾಟ್ರ್ ಆಗಬೇಕಂದ್ರೆ ಅವಾಗ, ಯಾಕಂದರೆ ಹೋದ ವರ್ಷ ಹೊಸ ವರ್ಷ ಚೇಂಜ್ ಆಗುತ್ತಿರುತ್ತೆ, ಸೇಮ್ ಇರೋಲ್ಲ. ಅಷ್ಟು ಜನ ಇರಬೇಕಂತ ಏನಿಲ್ಲ ಅಲ್ವಾ. ಟೋಟಲ್ ಸೀಟ್ಸ್ ಇದೆ. ಅಷ್ಟು ಜನ ನಿಮ್ಮ ಕೆಳಗಡೆ ಇರೋರು 1,00,000 ಫಾರ್ ಎಕ್ಸಾಂಪಲ್ ಇಷ್ಟು ಬಂದಿತ್ತು ಅಂದರೆ ಇಷ್ಟು ಒಳಗಡೆ ನಮ್ಮ ಸ್ಟೇಟಲ್ಲಿ ಕಡಿಮೆ ಇರ್ತಾರೆ. ಯಾಕಂದರೆ ಆಲ್ ಓವರ್ ಇಂಡಿಯಾ ರ್ಯಾಂಕ್ ಇದು ಆಲ್ ಇಂಡಿಯಾ ರ್ಯಾಂಕು. ಓಕೆ, ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಇಷ್ಟು ಒಳಗಡೆ ತೊಗೊಳ್ಳೋರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಕಡಿಮೆ ಇದ್ದರೆ ಜಾಸ್ತಿ ಹೋಗುತ್ತೆ, ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತೆ ಅಷ್ಟೇ. ಓಕೆ, ಸೊ ಐ ಥಿಂಕ್ ಒಂದು ರೇಂಜಲ್ಲಿ ಒಂದು ಸ್ವಲ್ಪ ಒಂದು ವೇರಿಯೇಷನ್ ಆಗೇ ಆಗುತ್ತೆ ಪ್ರತಿ ವರ್ಷ. ಎಕ್ಸಾಕ್ಟ್ ಅಂತೂ ಬರೋಲ್ಲ, ಕಡಿಮೆ ಇದ್ದೇ ಇರ್ತಾರೆ, ಇಲ್ಲ ಜಾಸ್ತಿ ಇರ್ತಾರೆ ಒಂದು ವರ್ಷ. ಅದು ಡಿಪೆಂಡಿಂಗ್ ಅಪಾನ್. ಇದಕ್ಕೆ ನೀವು ವೇಟ್ ಮಾಡಬೇಕು. ಇದನ್ನು ವೇಟ್ ಮಾಡಬೇಕಂದ್ರೆ ನಿಮ್ಮ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನು ಆಲ್ರೆಡಿ ಸ್ಟಾರ್ಟ್ ಆಗೋದಿದೆ. ಇನ್ನೊಂದು ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ರಿಜಿಸ್ಟ್ರೇಷನ್ ಆದಮೇಲೆ KA ಅವ್ರು ಏನು ಮಾಡ್ತಾರಂದರೆ ಒಂದು ಲಿಸ್ಟ್ನ ಬಿಡ್ತಾರೆ. ಆ ಲಿಸ್ಟಲ್ಲಿ ನಿಮ್ಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇರುತ್ತೆ. ಆ ಲಿಸ್ಟಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಿದರೆ ಅವ್ರದ್ದು ರ್ಯಾಂಕ್ ಏನು, ಅವ್ರ ಕ್ಯಾಟಗರಿ ಏನಂತ ಬರುತ್ತೆ. ಅವ 1 ರ್ಯಾಂಕಿಂದನೇ ಪ್ರಯಾರಿಟಿ ವೈಸೇ ಕೊಡ್ತಾರೆ. ಅದನ್ನೇ ನಾವು ಸ್ಟೇಟ್ ರ್ಯಾಂಕ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸ್ಟೇಟ್ ರ್ಯಾಂಕ್ ಅಂತಲೇ ಬಿಡಲ್ಲ ಅವರು, ಅದನ್ನ ನಾವು ಸ್ಟೇಟ್ ರ್ಯಾಂಕ್ ಅಂತ ಕನ್ಸಿಡರ್ ಮಾಡಬೇಕು. ಅವರು ಟಾಪ್ ಟು ಲೋನೇ ಕೊಡೋದು. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೇಟಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಬಂದವರಿಗೆ 50 ಅಂದ್ಕೊಳ್ಳಿ. 50 ಬಂದವರಿಗೆ ಅವ್ರ ನೇಮು, ಅವ್ರದ್ದು ಕ್ಯಾಟಗರಿ ಎಲ್ಲ ಇರುತ್ತೆ. ಓಕೆ, ಅವ್ರ ಡೀಟೇಲ್ಸ್ ಎಲ್ಲ ಇರುತ್ತೆ. ಆಮೇಲೆ ನೆಕ್ಸ್ಟ್ 96 ಸೆಕೆಂಡ್ ಅಂದರೆ ಈ ಥರ ಥರ್ಡ್ ತನಕ ಎಂಡ್ ತನಕ ಕೊಟ್ಟಿರ್ತಾರೆ, ಯಾರ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅಂತ. ಅವಾಗ ನಿಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ಸೊ ಇದಿಷ್ಟಂತೂ ನೀವು ಏನು ತಲೆ ಕಟ್ಸ್ಕೊಬೇಡಿ. ವೇಟ್ ಫಾರ್ ದಿ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್. ಅದಾದಮೇಲೆ ಲಿಸ್ಟ್ ಬರ್ತಾರಲ್ಲ, ಅವಾಗ ನಿಮಗೆಲ್ಲ ಡೀಟೇಲ್ ಕ್ಲಿಯರ್ ಕಟ್ ನಂಗೆ ಸೀಟ್ ಸಿಗುತ್ತೆ ಇಲ್ಲ ಅಂತ ಐಡಿಯಾ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್